ಹಿಂದಿನ ವಿಡಿಯೋದಲ್ಲಿ ನೀವೇ ನೋಡಿದಾಗೆ ನಾವು ಒಂದು ಸ್ಕೂಲ್ಗೆ ಪೇಂಟ್ ಹೊಡೆದಿದ್ವಿ. ತುಂಬ ಕಷ್ಟ ಇತ್ತು, ಆದ್ರೂ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಕ್ಕಳು ಬರ್ತಾರೆ, ಅವರಿಗೆ ಅಂತ ಬುಕ್ಕು ಮತ್ತು ಬ್ಯಾಗ್ ಕೊಡಬೇಕು ಅಂತ ಅಲ್ಲೇ ಇದ್ದ ನಮ್ಮ ಫ್ರೆಂಡ್ ಮನೇಲಿ ಉಳ್ಕೊಂಡ್ವಿ. ಅಬಿಬಿ ಕಮ್ ಟು ಹಿರಾಪುರ. ಹಿರಿಯರಪುರನ ಯಾವುದೋ ಒಂದು ಪುರ. ಗಾಯ್ಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ನೋಡಿ ಇವ್ರು ನಿದ್ದೆನೇ ಮಾಡಿಲ್ಲ. ರಾತ್ರಿ 11:30ಗೆ ಮಲಗ್ದವನು. ಎಷ್ಟು ಗಂಟೆಗೆ ಇದ್ದ? 5:30-6 ಗಂಟೆ ಹಿಂಗೆ. 5:30-6 ಗಂಟೆಗೆ. ನಾನು 10:30ಗೆ ಮಲಗ್ದವನು, ಈಗ ಎದ್ದಿದ್ದೀನಿ. ಕಷ್ಟಪಟ್ಟರೆ ಹೊಡೆದ ನೀನು. ಇನ್ನೇನು ಮತ್ತೆ ಅದು ಜ್ಞಾನ ಇಲ್ಲ. ನನಗೆ ಅದು ಜ್ಞಾನ ಇಲ್ಲ ಕಣೋ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬೇಗ ನಿದ್ದೆ ಬರುತ್ತೆ. ಸುಮ್ಮನೆ ಮೋತ್ಲ ಹೊಡ್ಕೊಂಡು ಮಲಗಿದ್ರೆ ಯಾರಿಗೂ ನಿದ್ದೆ ಬರಲ್ಲ ಬೇಗ. ಹೇಳ್ಬಿಟ್ಟ. ಆದರೂ ಹಳ್ಳಿ ಜೀವನ ಚೆನ್ನಾಗಿದೆಯಪ್ಪ. ನಾವು ಬೆಳಗ್ಗೆ ಎದ್ದು ಗಾಡಿಗಳು ಸೌಂಡು ಬೈಕ್ ಹಾರ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ, ಇಲ್ಲಿ ಎದ್ದಿದ ತಕ್ಷಣ ಹಸು ಮೇಕೆ ಕೋಳಿ ಕೂಗು ಅಲ್ವೇನಾ, ಅದು ಕೇಳಿಸ್ತಾ ಇದೆ. ಸಕ್ಕತ್ ಇಷ್ಟ ಆಯ್ತು ನನಗಂತೂ. ನಾನು ಕೋಳಿ ಕೂಗ್ದಾಗಲೇ ಇವತ್ತು ಎದ್ದಿದ್ದು. ಕೋಳಿ ಕೂಗಿದ ತಕ್ಷಣ ಇಷ್ಟ ಆಗುತ್ತೆ. ನಮ್ಮಮ್ಮ ಎದಳೋ ಅಂದಾಗ ನಮ್ಮಮ್ಮ ಎದಳೋ ಅಂದಾಗ ನಾನು ಎದಳೋದು. ಇಲ್ಲಿ 0% 5G 100% ನೆಮ್ಮದಿ ಅಲ್ವೇನಾ. ಅವರು ಆ ಹುಡುಗ ಅವ್ರ ಮನೆಗೆ ಕರ್ಕೊಂಡೋಗಿ ಮಲಗಿಸಿ ಊಟ ಕೊಡಿಸಿ ರಾತ್ರಿ ಅವರಮ್ಮ ನಮಗೋಸ್ಕರ ಊಟ ಮಾಡಿ ನೈಟ್ ಅದು ಬಿಸಿ ಬಿಸಿ ಅಡುಗೆ ಮಾಡಿ ಬಿಸಿ ಬಿಸಿ ಅದು ಮುದ್ದೆ ರೈಸು ಮಾಡಿದ್ರು. ನೋಡು ಅದಕ್ಕೆ ಹೇಳೋದ ಹಳ್ಳಿ ಜನರು ಮುಗ್ದ್ರು ಅಂತ. ಗಾಯ್ಸ್ ನೋಡಿ, ಟಚ್ ಮಿ ನಾಟ್ ಕನ್ನಡದಲ್ಲಿ ಏನಂತಾರೆ? ಮುಟ್ಬೇಡ ನನ್ನ. ಮುಟ್ಬೇಡ ನನ್ನ ಅಂತ. ಎಷ್ಟು ದಿನಗಳಾದ್ಮೇಲೆ ಇದು ನೋಡ್ತಾ ಇರೋದು ಅಂದ್ರೆ, ಅವಾಗ ಸಿಕ್ತಿತ್ತು, ಅವಾಗ ಕಾಣಿಸ್ತಿತ್ತು ಎಲ್ಲ, ಇವಾಗ ಕಾಣಿಸೋದೇ ಇಲ್ಲ. ಮಚ್ಚ ಮಕ್ಕೂಗಿದ್ದಾರೆ ಕಣ ಅಲ್ಲೋದ್ರೆ. ಕೇಳಿದ್ರೆ ಸಿಟಿಯಿಂದ ಬಂದಿರೋದು, ಇದೆಲ್ಲ ನಮ್ಗೆ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ವಿ. ಅಣ್ಣ ನಾವು ಪಿಕಾಕ್ ಅನ್ನೋದೇ ನೋಡಿಲ್ಲ ಕಣಣ ಅನ್ಬೇಕು ನಾವು. ಹೆಂಗೋದ್ರು ಕೊಚ್ಚೆ ನಿನಗೆ. ನೀನೇನು ಸ್ಲಿಪ್ಪರ್ ಹಾಕೊಂಡಿದ್ಯಾ? ಶೂ ಹಾಕೊಂಡಿರೋದು ನಾನು. ಲೋ ನನ್ನ ಮಗನೇ ಲೇ. ಇನ್ನೇನು ನೀನು ಅಲ್ಲಾಡಿದ್ರು ಪರವಾಗಿಲ್ಲ ನಡಿ. ಕೊನೆಗೂ ಬಂದ್ರೆ ಇವಾಗ ಹೋಗಿ ಪಿಕಾಕ್ ನೋಡೋದಷ್ಟೇ ಬಾಕಿ. ಗಾಯ್ಸ್ ಪಿಕಾಕ್ ಸಿಗ್ಲಿಲ್ಲ, ಬಟ್ ಈಗ ಕಬ್ಬಿನ ಗದ್ದೆ ಇದೆಯಲ್ಲ ಇಲ್ಲಿ, ಈ ಕಬ್ಬಿನ ಗದ್ದೆ ಒಳಗಡೆ ಇದೆ ಮಚ್ಚ, ಅದಂತೂ ನಿಜ ಅಲ್ವಾ. ಬಟ್ ಈ ಕಡೆಯಿಂದ ಹಿಂಗೆ ಹೋದ್ರೆ ರಿಸ್ಕು. ಬೇಡ ಬಪ್ಪ, ಪಿಕಾಕ್ ನೆಕ್ಸ್ಟ್ ಟೈಮ್. ಓಕೆ ಬಾಯ್. ಝೂವಲ್ಲಿ ಬಂದು ನೋಡ್ತೀನಿ. ಝೂವಲ್ಲಿ ಬಂದು ನೋಡ್ತೀನಿ. ಮೈಸೂರು ಝೂ ರೆಡ್ಡಾ ಇರುವೆ ಕಚ್ತೈತಾ? ಅಲ್ಲೆಲ್ಲಿಂದ ಇರುವ ಬಂತು? ಹ್ಞೂ ಕಣೋ ಲೈತ್ ಇರುವೆ. ಅಯ್ಯೋಯ್ಯೋ ಮಚ್ಚ ಬೆಜ್ಜಾನಿದೆ ಕಣೋ, ಕಣ್ಣು ಕಾಣಿಸ್ತೈತೆ ನನಗಿಲ್ಲಿ. ಕೊಚ್ಚೆಲ್ಲ ಹೋಗ್ಬಿಡ, ಅಲ್ಲಿ ಕೈ ಕಾಲು ತೊಳ್ಕೊ. ನಾನೇ ಕರೆಕ್ಟ್ ಬಂದಿಲ್ಲ. ಒಂಚು ಇಲ್ಲ ಬಿಡು, ಎತ್ಕೊಂಡ್ಬಿಡು. ಲೋ ಏನು ಶೂ ಇದು ಚಾಕ್ಲೇಟ್ ಆಗ್ಬಿಟ್ಟೈತಲ್ಲೋ. ಓ ಶೇಟ್ ಬ್ರೋ, ಹೋಯ್ತು ಕತೆ. ನೋ ಮಚ್ಚ ನಡಿ ಹೋಗೋಣ. ಯಾವ ವಾಕಿಂಗು ಬೇಡ ನನ್ನ ಮಗನೇ, ನೆಮ್ಮದಿಯಾಗಿ ಮಲಗಿದ್ದೆ. ಹೋಗಿ ಮಕ್ಕಳಿಗೆ ಮೀಟ್ ಮಾಡೋದು, ಸ್ಕೂಲ್ ಮಕ್ಕಳನ್ನ ಮೀಟ್ ಮಾಡಿ ಅವ್ರಿಗೆ ಬ್ಯಾಗ್ಸ್ ಕೊಟ್ಟು ಮತ್ತು ಬುಕ್ಸ್ ಕೊಟ್ಟು ಅಲ್ಲಿಂದ ಟಾಟಾ ಬೈ ಬಾಯ್ ಸಿ ಯು ಅಂತ ಹೇಳ್ಬಿಟ್ಟು ಹೊರಡ್ತಾ ಇರೋದು. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಂಗೆ ಅದೇ ಕಣ. ಓಕೆ ಗಾಯ್ಸ್, ಸಿಗುವ. ರೆಡಿ ಆದಮೇಲೆ ತಿರ್ಗಾ ಬರ್ತೀವಿ. ಓಕೆ. ನಾನು ವೆಯ್ಟ್ ಮಾಡ್ತಿದ್ದೆ ಮಕ್ಕಳು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವರು ಅವ್ರ ಸ್ಕೂಲ್ನ ನೋಡಿದಾಗ ಒಂದೇನಂದರೆ, ನಮ್ಮ ಸುತ್ತು ಎನ್ವಿರಾನ್ಮೆಂಟು ಸುಂದರವಾಗಿರುವಾಗ ಸ್ಕೂಲ್ ಮಕ್ಕಳು ಕೂಡ ಪಾಸಿಟಿವ್ ಆಗಿ ಮುಂದುವರಿತಾರೆ. ಆ ಖುಷಿನೇ ಅವರಿಗೆ ಮೋಟಿವೇಟ್ ಮಾಡುತ್ತೆ ಸೈಕಾಲಜಿಕಲಿ. ನಾನು ಓದಬೇಕು, ಚೆನ್ನಾಗಿ ಬದುಕಬೇಕು ಅಂತ. ಚೆನ್ನಾಗಿ ಬಂದೈತಾ ಪೇಂಟು? ಯಾವ್ದು ಇಷ್ಟ ಆಯಿತು? ಈ ಮೂರಾ? ಹೌದಾ?
ಎಲ್ಲರಿಗೂ ಇಷ್ಟ ಆಯ್ತು ಹಾಗಾದ್ರೆ. ನಾನು ಯಾರು ಗೊತ್ತು ಹೊಡೆದಿದ್ದು ಪೇಂಟು? ಗೊತ್ತು ಯಾರು? ರೇಟ್ ಕೊಡ್ತವ್ರು ನಾನು ಹೊಡೆದಿದ್ದು. ನಾನೇ ಕಣ್ಣ ಹೊಡೆದಿದ್ದು, ನಾನು ಹೊಡೆದಿಲ್ಲ ಅಂತ. ಈ ಸ್ಕೂಲ್ಗೆ 15 ಜನ ಮಕ್ಕಳು ಬರ್ತಾರೆ. ಅದಕ್ಕೆ ಅಂತ ಆ 15 ಜನ ಮಕ್ಳಿಗೂ ಬ್ಯಾಗ್ಸ್ ಆಗಲಿ, ಬುಕ್ಸ್ ಆಗಲಿ ಮತ್ತು ಚಾಕ್ಲೇಟ್ಸ್ ಆಗಲಿ ತೊಗೊಂಡು ಬಂದಿದ್ದೆ. ಆದರೆ 15 ಜನ ಮಕ್ಕಳಿಂದ 8 ಜನ ಸ್ಕೂಲ್ಗೆ ಮಾತ್ರ ಅಟೆಂಡ್ ಆಗಿದ್ರು. ಇನ್ನು ಮಿಕ್ದವರೆಲ್ಲ ಪಕ್ಕದಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೋಗಿದ್ರು. ಇನ್ನು ಮಿಕ್ಕಿದ ಬ್ಯಾಗ್ಸು ಮತ್ತು ಬುಕ್ಸು ಚಾಕ್ಲೇಟ್ಸ್ ಎಲ್ಲ ಪ್ರಿನ್ಸಿಪಲ್ಗೆ ಕೊಟ್ವಿ, ಬಂದಮೇಲೆ ಕೊಟ್ಬಿಡಿ ಅಂತ. ಸರ್ ಕೊಡೋದಾ? ಯಾವ ಕಲರ್ ಬೇಕಪ್ಪ? ಎಲ್ಲ ಒಂದೇ ಕಲರೇ, ತಗೋ. ಏನು ಬೇಕೋ? ರೆಡ್ ಅಂತ. ರೆಡ್ ಅಂತ. ಹಾಂ ತಗೋ, ಕೊಡ್ರಪ್ಪ ಬುಕ್ಸು. ನೋಡ್ರಿ, ಎಲ್ಲ ಒಂದೇ ಕಲರ್ ಕಂಡ್ರಲ್ಲ. ಇಷ್ಟ ಆಯ್ತಾ? ಎಲ್ಲರಿಗೂ ಇಷ್ಟ ಆಯ್ತಾ? ಎಷ್ಟು ಸರಲ್ಲ ಅಣ್ಣ ಅಂಡ್ರು, ನನ್ನ ಸರಲ್ಲ. ತಗೋ ಚಾಕ್ಲೇಟ್. ಕುತ್ಕೊಳ್ರಿ ಪರವಾಗಿಲ್ಲ, ಕುತ್ಕೊಳ್ರಿ. ವೆಲ್ಕಮ್. ನೋಡ್ರಪ್ಪ, ಹುಡುಗರುಗಳದ್ದು ಈಗ 1-2 ಬರೋಕ್ಕೆ ನಾವು ಹೇಳಿದ್ವಲ್ಲ, ಬುಕ್ಸ್ ಮನೆಯಿಂದ ತರಂಗಿಲ್ಲ. ಅವು ಕಾರ್ಡಲ್ಲಿ ಓದಬೇಕು. ಇಲ್ಲಿ ಮೆಟೀರಿಯಲ್ಸ್ ಇದಾವೆ. ಆ ಮೆಟೀರಿಯಲ್ಸ್ ಎಲ್ಲ ವರ್ಕ್ ಮಾಡಿಸೋದು. ಅದಕ್ಕೆ ನಲ್ಲಿ ಕಲಿ ಅಂತ ಆಡ್ಕೊಂಡು ಕಲಿಬೇಕು. ಪಾಠದ ಮುಖಾಂತರ ಕಲಿಯಂಗಿಲ್ಲ. ನಮ್ಗೆ ಇದಿರ್ಲಿಲ್ಲ ಬಿಡಿ. ಅಲ್ಲಿ ನೋಡಿ ಮಣಿ ಇದೆ, ಅದು ಕೊಟ್ಟು ಕೌಂಟ್ ಮಾಡೋದು. ಅಲ್ಲಿ ಕ್ಯಾಶ್ ದುಡ್ಡು, ಇದು ಫೇಕ್ ನೋಟ್ಸ್, ನೋಟ್ಸ್ಗಳಿದ್ದಾವೆ ಬಾಕ್ಸ್ ತುಂಬ. ಓಕೆ. ಅವು ಕೂಡೋದು, ಕಳೆಯೋದು, ನೋಟ್ಸ್ ಬೇಡ್ಸೋದೆಲ್ಲ ದುಡ್ಡು ಕೊಟ್ಟೆ ಮಾಡಿಸೋದು. ಓದ್ತಾರಾ ಸರ್ ಎಲ್ಲರೂ? ಪ್ರಿನ್ಸಿಪಲ್ ಅವ್ರ ಹತ್ರ ಹೀಗೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಮ ಸ್ಕೂಲ್ಗೆ ಬರೋರೆಲ್ಲ ಆಲ್ಮೋಸ್ಟ್ ದುಡ್ಡು ಇಲ್ಲದೆ ಇರೋರು, ಬಡವರೇ ಬರೋದು. ಆದ್ರೂ ನಮ್ಮ ಮಕ್ಕಳು ಏನು ಕಮ್ಮಿ ಇಲ್ಲ. ಓದೋದ್ರಲ್ಲಾಗಿರಲಿ ಮತ್ತು ಎಕ್ಸಾಮ್ಗಳಾಗಲಿ ಕಾನ್ವೆಂಟ್ಗಿನ್ನ ಚೆನ್ನಾಗಿ ತೆಗಿತಾರೆ. ಅದು ನಮಗೆ ತುಂಬಾ ಖುಷಿ ಆಗುತ್ತೆ ಅಂದರು. ಈ ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸ್ತಾನೆ ಇತ್ತು. ಅವ್ರೂ ಅಷ್ಟೇ ಆಟೋಣ ಬನ್ನಿಯೋಣ ಅಂತ ಕರೀತಾನೆ ಇದ್ರು ಆಟಾಡೋಕ್ಕೆ. ನಾವು ಗೊತ್ತಲ್ಲ, ಮಕ್ಕಳು ಸಿಕ್ಕಿದ್ರೆ ನಾವು ಮಕ್ಕಳಾಗ್ತೀವಿ. ಓಕೆ ಗೈಸ್, ನೋಡಿದ್ರಲ್ಲ, ಕೊನೆಗೂ ಇಲ್ಲಿ ಪೇಂಟ್ ಮುಗಿಸಿದಾಯಿತು ಮತ್ತು ಮಕ್ಕಳಿಗೆ ಬುಕ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ ಮತ್ತು ಚಾಕ್ಲೇಟ್ಸ್ ಆಗಲಿ ಕೊಟ್ಟಿದ್ದಾಯಿತು. ಮಕ್ಕಳ ಜೊತೆ ಒಂದು ಫನ್ನಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು. ನೀವೆಲ್ಲ ಅದು ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಈ ಸ್ಕೂಲು ನನಗೆ ಸಿಕ್ಕಿದ್ದು ಹೆಂಗೆ ಅಂದರೆ, ಈ ಕಿಶನ್ ಗೌಡಯಿಂದ. ಇವರು ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡು. ಹಿಂಗೆ ಮೆಸೇಜ್ ಮಾಡ್ತಾ ಲೈಕ್ ನಂಗೆ ಈ ಥರ ಸ್ಕೂಲ್ ಬೇಕು, ಯಾವ್ದಾದ್ರು ಪೇಂಟ್ ಒಟ್ಟೋಗಿರೋದು, ಇಲ್ಲಾಂದರೆ ಪೇಂಟ್ ಹಾಕ್ಸೋ ಥರ ಆಗಿರಬೇಕು, ಮತ್ತು ಮಕ್ಕಳಿಗೆ ಏನಾದ್ರು ಒಂದು ಬುಕ್ಸ್ ಆಗಲಿ ಬ್ಯಾಗ್ ಆಗಲಿ ಕೊಡಬೇಕು ಅಂದಾಗ ಇವರು ತಾನೇ ಸ್ವತಃ ಮೈಸೂರಿಂದ ಇಲ್ಲಿಗೆ ಬಂದು ನೋಡಿಕೊಂಡು, ಬ್ರೋ ಇಲ್ಲಿದೆ, ಈ ಥರ ಸ್ಕೂಲ್ ಇದೆ, ಇದಕ್ಕೆ ಮಾಡಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿರೋದಕ್ಕೆ. ನೀವು ಇವ್ರದ್ದು ಆ್ಯಕ್ಚುಲಿ ಸ್ಪರ್ಧಾ ಇನ್ಸ್ಟಿಟ್ಯೂಷನ್ ಇದೆ, ಅದರಲ್ಲಿ ಏನೇನು ಮಾಡ್ಸೋದು ನೀವು? ಅದರಲ್ಲಿ ಇದೇ ರೀತಿ ಪೇಂಟಿಂಗು, ಮಕ್ಕಳನ್ನ ಈವೆಂಟ್ಸ್ ಮಾಡಿ ಮಕ್ಕಳನ್ನ ಮುಂದೆ ತರಬೇಕು ಅಂತ. ಓಕೆ, ಈ ಥರ ಲೈಕ್ ಯಾರ್ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವ್ರನ್ನೆಲ್ಲ ಮುಂದೆ, ಸರ್ಕಾರಿ ಶಾಲೆನ ಉಳಿಸ್ಬೇಕು, ಸರ್ಕಾರಿ ಶಾಲೆ ಆ ಥರ ಮಕ್ಕಳನ್ನ ಮುಂದೆ ತರಬೇಕು. ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದೀರಾ ನೀವು, ಕರೆಕ್ಟಾ? ಥ್ಯಾಂಕ್ ಯು ಸೋ ಮಚ್. ಇವೆಲ್ಲ ಇರಲಿಲ್ಲ ಅಂದರೆ ಇದು ಪೇಂಟು ಆಗ್ತಾ ಇರಲಿಲ್ಲ, ನಾನು ಈ ಕಡೆ ಬರ್ತಾನೂ ಇರಲಿಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.